So first question, what is the meaning of constitution? Every state needs some kind of order by which an orderly process of the government may emerge. Without such an order, there would be anarchy. The order or the system is called constitution. It lays down certain rules which defines the organs of the government, how they originate, their mutual relationship, and the relationship between the government and the people over whom its authority is exercised. The constitution is the basic design of structure and powers of the government and rights and duties of the people. So constitution ಅಂದರೆ ಏನು ಅಂದರೆ ಇದು ಬೇಸಿಕ್ ಒಂದು ಕಂಟ್ರಿಗೆ ತುಂಬ ಇಂಪಾರ್ಟೆಂಟು. ಅದ್ರ ಬಗ್ಗೆ ಡೆಫಿನೇಷನ್ ಒಂದು. ಮತ್ತು ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಅನ್ನೋ ಟರ್ಮಿಂದ ಎಲ್ಲಿಂದ ಬಂತು? ಇಟ್ ಇಸ್ ಬಂದಿದ್ದು ಟರ್ಮ್ ಕಾನ್ಸ್ಟಿಟ್ಯೂಟಿಂದ. ಹಂಗಂದರೆ ಮೀನಿಂಗ್ ಏನು ಅಂತಂದರೆ ಏನು ಒಂದು ಎಸ್ಟಾಬ್ಲಿಷ್ ಮಾಡೋದು, ಟು ಎಸ್ಟಾಬ್ಲಿಷ್ ಸಮಥಿಂಗ್ ಆರ್ ಟು ಕಂಪೋಸ್ ಸಮಥಿಂಗ್. ಪೊಲಿಟಿಕಲ್ ಸೆನ್ಸಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತಂದರೆ ಆ್ಯಕ್ಟ್ ಆಫ್ ಎಸ್ಟಾಬ್ಲಿಷಿಂಗ್ ಅಂತ ಹೇಳ್ಬೋದು. ಮತ್ತು ಗೌರ್ಮೆಂಟ್ ಬೇಸ್ಡ್ ಡಿಫೈನ್ಡ್ ರೂಲ್ಸ್. ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂದರೆ ಅದು ಬೇಸಿಕ್ ಡಾಕ್ಯುಮೆಂಟ್ ಆಫ್ ದ ಸ್ಟೇಟ್. ಇಟ್ ಕನ್ಸಿಸ್ಟ್ ಆಫ್ ಲಾಸ್ ರೂಲ್ಸ್ ವಿಚ್ ರೆಗ್ಯುಲೇಟ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಆಫ್ ದ ಗೌರ್ಮೆಂಟ್. ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂದರೆ ಸುಪ್ರೀಂ ಲಾ ಆಫ್ ದ ಲ್ಯಾಂಡ್. ಸೊ 3 ಡೆಫಿನಿಷನ್ಸ್ ಇದೆ ಇದರಲ್ಲಿ, ಬಾಯರ್ಸ್, ಊಲ್ಶಿ ಆ್ಯಂಡ್ ಗಿಲ್ಕ್ರಿಸ್ಟ್. ಬಾಯರ್ಸ್ ಏನಂದ್ರು ಅಂದರೆ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸೆಟ್ ಆಫ್ ಎಸ್ಟಾಬ್ಲಿಷ್ಡ್ ಲಾಸ್ ಆ್ಯಂಡ್ ರೂಲ್ಸ್ ವಿಚ್ ಎಂಬಾಡೀಸ್ ಆ್ಯಂಡ್ ಎನಾಕ್ಟ್ಸ್ ದ ಪ್ರಾಕ್ಟೀಸ್ ಆಫ್ ದ ಗೌರ್ಮೆಂಟ್. ಅಂದರೆ ಒಂದು ಗೌರ್ಮೆಂಟು ಎಂಬಾಡಿ ಮಾಡಿ ಎನಾಕ್ಟ್ ಮಾಡೋದು ಕಾನ್ಸ್ಟಿಟ್ಯೂಷನ್. ಊಲ್ಶಿ ಏನಂದ್ರು ಅಂದರೆ ಕಾನ್ಸ್ಟಿಟ್ಯೂಷನ್ ಇಸ್ ಅ ಕಲೆಕ್ಷನ್ ಆಫ್ ಪ್ರಿನ್ಸಿಪಲ್ಸ್ ಅಕಾರ್ಡಿಂಗ್ ಟು ವಿಚ್ ಪವರ್ಸ್ ಆಫ್ ಗೌರ್ಮೆಂಟ್, ರೈಟ್ಸ್ ಆಫ್ ಪೀಪಲ್ ಆ್ಯಂಡ್ ರಿಲೇಷನ್ಸ್ ಬಿಟ್ವೀನ್ ಟೂ ಆರ್ ಅಡ್ಜಸ್ಟೆಡ್ ಅಂತ ಹೇಳಿದ್ರು. ಗಿಲ್ಕ್ರಿಸ್ಟ್ ಏನಂದರೆ ಕಾನ್ಸ್ಟಿಟ್ಯೂಷನ್ ಇಸ್ ಅ ಬಾಡಿ ಆಫ್ ರೂಲ್ ರಿಟರ್ನ್ or unwritten which determines the organization of the government, the distribution of powers to various organs of the government, and the general principle in which these powers are exercised. ಇದು ಗಿಲ್ಕ್ರಿಸ್ಟ್ ಹೇಳಿದ್ದು. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಏನಕ್ಕೆ ನಮಗೆ ಇಂಪಾರ್ಟೆಂಟ್ ಅಂತ? ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಅದು ನಮ್ಮ ರೈಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ನಮ್ಮ ಗೌರ್ಮೆಂಟ್ನ ಪವರ್ ಏನಿದೆ ಅದನ್ನು ಸಿಟಿಸನ್ ಕೈಯಲ್ಲಿ ಕೊಡುತ್ತೆ. ಮತ್ತು ಗೌರ್ಮೆಂಟ್ ಪವರ್ನ ಲಿಮಿಟ್ ಮಾಡುತ್ತೆ ಮತ್ತು ಬ್ಯಾಲೆನ್ಸ್ ಮಾಡುತ್ತೆ ಸಿಸ್ಟಮ್ನ. ಇದು ಏನು ಅಂತಂದರೆ ಇದು ಬೇಸಿಕ್ ಸ್ಟ್ರಕ್ಚರ್ ಆಗುತ್ತೆ ಗೌರ್ಮೆಂಟ್ದು. ಜನರನ್ನ ಹೇಗೆ ಗವರ್ನ್ ಮಾಡಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲಿ 3 ಮೇಯ್ನ್ ಆರ್ಗನ್ಸ್ ಇದೆ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷನರಿ. ವಿತೌಟ್ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಸ್ಟೇಟ್ ಅನ್ನೋದು ಇಲ್ಲ. ಇದು ಫಸ್ಟ್ ಪ್ಯಾರಾ ಆಯಿತು. ಸೆಕೆಂಡ್ ಪ್ಯಾರಾದಲ್ಲಿ ಇದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಪವರ್ ಕ್ಲಿಯರ್ಲಿ ಬಿಟ್ವೀನ್ 3 ಆರ್ಗನ್ಸ್. ಓಕೆ, ಇದು ಕ್ಲಿಯರ್ ಡಿಮಾರ್ಕೇಷನ್ ಇರುತ್ತೆ. ಮತ್ತು ಇದು ಒಂದಕ್ಕೊಂದು ಆರ್ಗನ್ಸ್ ಹೇಗೆ ರಿಲೇಟ್ ಆಗುತ್ತೆ ಮತ್ತು ಜನರ ಜೊತೆ ಹೇಗೆ ರಿಲೇಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ ಸುಪೀರಿಯರ್ ಟು ಆಲ್ ಲಾಸ್ bypassed within the territorial limits. The duty of the citizen is to abide by the Constitution and to respect it. The Constitution does not simply provide efficient government but also deals with the limitations of the power. Constitution lays down the national goals which form the basic edifice of the nation. So national goals ಏನಿದೆ, ಎಕ್ಸಾಂಪಲ್ ಇಂಡಿಯನ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ಡೆಮೋಕ್ರಸಿ, ಸೋಷಿಯಲಿಸಮ್, ಸೆಕ್ಯುಲರಿಸಮ್ ಇದೆಲ್ಲ ಇನ್ಕ್ಲೂಡ್ ಆಗಿದೆ. ಅದು ನ್ಯಾಷನಲ್ ಇಂಟಿಗ್ರೇಷನ್ ಹೆಲ್ಪ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಇಟ್ ಫುಲ್ಫಿಲ್ಸ್ ದ ಫೇತ್ ಆ್ಯಂಡ್ ಆಸ್ಪಿರೇಷನ್ಸ್ ಆಫ್ ದ ಪೀಪಲ್ ವಿತ್ ಲೀಗಲ್ ಸ್ಯಾನ್ಸಿಟಿ. ಇಟ್ ಕಂಟೈನ್ಸ್ ದ ಆರ್ಟಿಕಲ್ಸ್ ಆ್ಯಂಡ್ ಪ್ರೊವೈಡ್. ಅಂದರೆ ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ, ಪ್ರತಿಯೊಂದು ಸ್ಟೇಟ್ಗೂ ಒಂದು ಕಾನ್ಸ್ಟಿಟ್ಯೂಷನ್ ಬಂದಮೇಲೆ ಬಂದಿರುತ್ತೆ. ಆ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದರೆ ಅನಾರ್ಕಿ ಇರುತ್ತೆ. ಸೊ ಸ್ಟೇಟ್ ಇಲ್ಲದೆ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಸ್ಟೇಟ್ ಇಲ್ಲ. ಓಕೆ, ಕಾನ್ಸ್ಟಿಟ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲಾಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಮತ್ತು ಜಸ್ಟಿಸ್ ಪ್ರೊವೈಡ್ ಮಾಡೋಕ್ಕೆ. ಕಾನ್ಸ್ಟಿಟ್ಯೂಷನು ಅನ್ನೋದು ಸಿಟಿಸನ್ಸ್ ಮೇಲಿರೋಂಥ ಪವರ್ ಮಾತ್ರ ಅಲ್ಲ, ಮತ್ತು ಅದು ಗೌರ್ಮೆಂಟ್ ಮೇಲಿನ ಪವರ್ ಕೂಡ. ಸೊ ದಟ್ ಗೌರ್ಮೆಂಟು ಪವರ್ಸ್ನ ಮಿಸ್ಯೂಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಸೊ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಸ್ಟೇಟ್ ಏನು ಅಂತಂದರೆ 3 ಮೇನ್ ಆರ್ಗನ್ಸ್ ಇದೆ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಸೊ ಪವರ್ಸ್, ಫಂಕ್ಷನ್ಸ್ ಆ್ಯಂಡ್ ರಿಲೇಷನ್ ಬಿಟ್ವೀನ್ ಗೌರ್ಮೆಂಟ್ ಆ್ಯಂಡ್ ಸಿಟಿಸನ್ಸ್ ಕ್ಯಾನ್ ಬಿ ಸ್ಟಡಿಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ನಮಗೆ ಏನಕ್ಕೆ ಎಸೆನ್ಷಿಯಲ್ ಅಂತಂದರೆ ಪೊಲಿಟಿಕಲ್ ಪಾರ್ಟೀಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಎಲೆಕ್ಷನ್ ಕಮಿಷನ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ. ದ ಕಾನ್ಸ್ಟಿಟ್ಯೂಷನ್ ನಮಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಮತ್ತು ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ದ ಗೌರ್ಮೆಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ 3 ಕೈಂಡ್ ಆಫ್ ಕಾನ್ಸ್ಟಿಟ್ಯೂಷನ್, 3 ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇದೆ: ಎವಾಲ್ವ್ ಆ್ಯಂಡ್ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಆ್ಯಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಕಾನ್ಸ್ಟಿಟ್ಯೂಷನ್.
ಸೊ evolve and enacted constitution ಅಂದರೆ ಏನು ಅಂದರೆ many political thinkers view that there are two types of constitution, evolved and enacted. ಸೊ evolved constitution ಅಂದರೆ ಎವಲ್ಯೂಷನರಿ ಚೇಂಜಸ್ ಇಂದ ಬಂದಿರೋಂಥ ಕಾನ್ಸ್ಟಿಟ್ಯೂಷನು. ಅದು ಮಾಡಿರಲ್ಲ, ಬಟ್ ಅದು ಗ್ರೋ ಆಗಿರುತ್ತೆ ತನ್ನ ಪ್ರಿಮಿಟಿವ್ ರೂಟ್ಸ್ ಇಂದ. ಅಂದರೆ ಟ್ರೆಡಿಷನ್ಸ್, ಪ್ರಿನ್ಸಿಪಲ್ಸ್, ಜುಡಿಷಿಯಲ್ ಡಿಸಿಷನ್ಸ್ ಇವೆಲ್ಲ ಇದಕ್ಕೆ ಹೆಲ್ಪ್ ಆಗಿರುತ್ತೆ. ಎಕ್ಸಾಂಪಲ್ ಏನು ಅಂದರೆ ನಮಗೆ ಅದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇದರ ಎಕ್ಸಾಂಪಲ್ ಆಗುತ್ತೆ. ಮತ್ತು ಇಂಗ್ಲೆಂಡಲ್ಲಿ ಏನು ಅಂತಂದರೆ ಕಿನ್ಶಿಪ್ ಇನ್ನೂ ಪ್ರಾಕ್ಟೀಸ್ ಎಲ್ಲ ಇದೆ, ಬಟ್ ಪೊಸಿಷನ್ ಬೇರೆ ಇರುತ್ತೆ. ಓಕೆ, ಯಾರಿಗೆ? ಕ್ವೀನ್ಗೆ. ದ ಮೊನಾರ್ಕ್ಗೆ ಬರೀ ನಾಮಿನಲ್ ಪವರ್ಸ್ ಇರುತ್ತೆ, ಮತ್ತು ಅದು ಗೌರ್ಮೆಂಟ್ ರನ್ ಮಾಡೋಕ್ಕೆ ರೈಟ್ಸ್ ಇರಲ್ಲ ಅವರಿಗೆ. ಕನ್ವೆನ್ಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಗ್ಲೆಂಡಲ್ಲಿ. ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಫ್ರೇಮ್ ಆಗಿರೋಂಥ ಕಾನ್ಸ್ಟಿಟ್ಯೂಷನ್. ಇದು ಕಾನ್ಷಿಯಸ್ ಆಗಿ ಮಾಡಿರೋವಂಥದ್ದು, ಡೆಲಿಬ್ರೇಟ್ ಆಗಿ ಮಾಡಿರೋವಂಥದ್ದು. ಮತ್ತು ಇದನ್ನು ಫ್ರೇಮ್ ಮಾಡಿರೋವಂಥದ್ದು. ಓಕೆ, ಇದರಲ್ಲಿರುವಂಥ ವಿಷಯಗಳೇನಿದೆ, ದ ಪ್ರಿಸ್ಕ್ರಿಪ್ಷನ್ಸ್ ಆಫ್ ದ ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಆರ್ ಎಂಬಾಡಿಡ್ ಇನ್ ದ ಡಾಕ್ಯುಮೆಂಟ್. ಅದೊಂದು ಡಾಕ್ಯುಮೆಂಟಲ್ಲಿ ಎಂಬಾಡಿ ಆಗಿರುತ್ತೆ. ಮತ್ತು ಇದು ಡೆಲಿಬ್ರೇಟ್ ಎಫರ್ಟ್ ಆಗಿರುತ್ತೆ ಒಂದು ಮನುಷ್ಯಂದು. ಇದೇನು ಮಾಡುತ್ತೆ ಅಂತಂದರೆ ರಿಟರ್ನ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಫಾರ್ ಎಕ್ಸಾಂಪಲ್, ದ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ವಾಸ್ ಎನಾಕ್ಟೆಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ ದ ಇಯರ್ 1787. Okay, the Constitution of India was enacted by Constituent Assembly under drafting committee of. So Constitution of India ಯಾರು ಮಾಡಿದ್ದು? ಡಾಕ್ಟರ್ BR ಅಂಬೇಡ್ಕರ್. ಯಾವಾಗ ಮಾಡಿದ್ರು? 26 ನವಂಬರ್ 1949ನಲ್ಲಿ. ಮತ್ತು ಫೋರ್ಸಿಗೆ ಯಾವಾಗ ಬಂತು ಅಂದರೆ 26 ಜಾನ್ವರಿ 1950ಲಿ. ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನಲ್ಲಿ ರೂಲ್ಸ್ ಇರುತ್ತೆ, ಏನೇನು ಫಾಲೋ ಮಾಡಬೇಕು ಅನ್ನೋ ರೂಲ್ಸ್ ಇರುತ್ತೆ. ನೆಕ್ಸ್ಟು ರಿಟರ್ನ್ ಆ್ಯಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಸೊ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೆದಿರೋವಂಥ ಕಾನ್ಸ್ಟಿಟ್ಯೂಷನ್ನು. ಅದನ್ನು ಫಾರ್ಮ್ಯುಲೇಟ್ ಮಾಡಿರುತ್ತೆ ಮತ್ತು ಅಡಾಪ್ಟ್ ಮಾಡಿರುತ್ತೆ, ಮಾಡಿ ಕ್ರಿಯೇಟ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ಮ್ಯುಲೇಟ್ ಮಾಡುವಂಥದ್ದು, ಮತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅಡಾಪ್ಟ್ ಮಾಡಿರುವಂಥದ್ದು. ಸೊ ನಮ್ಮ ಇಂಡಿಯಾದು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನು ಅಂತಂದರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ resolved to constitute India into a sovereign democratic republic. The Constitution of India, America, was drafted by a special convention of delegates presided by George Washington when they met in May 14, 1747 in Philadelphia Hall. So Constitution Philadelphia Convention ಇಂದ ಹುಟ್ಟಿರೋವಂಥದ್ದು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಇದರ ಪ್ರಿಯಾಂಬಲ್ ಏನು ಅಂತಂದರೆ, ವಿ ದ ಪೀಪಲ್ ಆಫ್ ಅಮೇರಿಕಾ ಡೂ ಆರ್ಡೈನ್ ಆ್ಯಂಡ್ ಎಸ್ಟಾಬ್ಲಿಷ್ ದಿಸ್ ಕಾನ್ಸ್ಟಿಟ್ಯೂಷನ್ ಟು ಅವರ್ ಸೆಲ್ಸ್ ಅನ್ನೋದು. ಸೊ ಇದು ಇವಾಲ್ಡ್ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಆ್ಯಂಡ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ರಿಟರ್ನ್ ಕಾನ್ಸ್ಟಿಟ್ಯೂಷನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರೆದಿರ್ತಾರೆ, ಡಾಕ್ಯುಮೆಂಟ್ಸ್ ಇರುತ್ತೆ, ಮತ್ತು ಅದು ಡಿಸ್ಟಿಂಕ್ಟ್ ಆಗಿರುತ್ತೆ, ಸ್ಪೆಷಲ್ ಸ್ಯಾಂಕ್ಟಿಟಿ ಇರುತ್ತೆ ಅದಕ್ಕೂ. ಅದು ಸುಪ್ರೀಂ ಲಾ ಆಗಿರುತ್ತೆ ಲ್ಯಾಂಡ್ದು. ಏನು ನಿಮ್ಮ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಎನಾಕ್ಟೆಡ್ ಆ್ಯಸ್ ಪರ್ ದ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇದನ್ನು ಅಮೆಂಡ್ ಅಥವಾ ಆಲ್ಟ್ರ್ ಮಾಡಬೇಕು ಅಂತಂದರೆ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ. ಕ್ಲಿಯರ್ ಡಿಸ್ಟಿಂಕ್ಷನ್ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಲಾಗೂ ಆರ್ಡಿನರಿ ಲಾಗೂ. ಕಾನ್ಸ್ಟಿಟ್ಯೂಷನ್ ಲಾ ಏನು ಅಂತಂದರೆ ಅದು ಸಾವೆರಿನ್ ಆಗಿರುತ್ತೆ, ಮತ್ತು ಆರ್ಡಿನರಿ ಲಾ ಥರ ಆರ್ಡಿನರಿ ಲೆಜಿಸ್ಲೇಟಿವ್ ಪ್ರಾಸೆಸ್ಸಿಂದ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆರ್ಡಿನರಿ ಲಾ ಕಾನ್ಸ್ಟಿಟ್ಯೂಷನ್ ಲಾ ಕಾನ್ಫ್ಲಿಕ್ಟ್ ಆದರೆ ಅದು ನಲ್ ಆ್ಯಂಡ್ ವಾಯ್ಡ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಲಾ ಪ್ಯಾರಮೌಂಟ್ ಆಗಿರುತ್ತೆ ಆ್ಯಂಡ್ ಆರ್ಡಿನರಿ ಲಾ ಅದರ ಸಬ್ಸ್ಟಿಟ್ಯೂಟ್ ಲಾ ಆಗಿರುತ್ತೆ. ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತಂದರೆ ಅದು ಬರ್ದಿರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮೇಜರ್ ಪೋರ್ಷನ್ ಏನು ಅಂತಂದರೆ ಬರೀದೇ ಇರೋವಂಥದ್ದೇ ಫಾಲೋ ಮಾಡ್ತಾ ಇರುತ್ತೆ. ಅದು ಕಸ್ಟಮ್ಸ್ ಮತ್ತು ಕನ್ವೆನ್ಷನ್ಸ್ ಮೇಲೆ ಫಾಲೋ ಆಗಿರುತ್ತೆ. ಕಸ್ಟಮ್ಸ್ ಏನು ಅನ್ನೋದನ್ನ ಫಾಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನು ಅಂದರೆ UK ಕಾನ್ಸ್ಟಿಟ್ಯೂಷನ್ ಅದು ಅನ್ರಿಟರ್ನ್ ಆಗಿರುತ್ತೆ. ಅದು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಬರೆದಿರೋ ಅಂಥದ್ದಲ್ಲ, ಬಟ್ ಅದು ಗ್ರೋ ಆಗಿರೋವಂಥದ್ದು. ಇದು ಕಾನ್ಸ್ಟೆಂಟ್ ರಿಫಾರ್ಮ್ಸ್ ಮಾಡಿ ಮತ್ತು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಮಾಡಿ ಅಮೆಂಡ್ ಆಗಿರುವಂಥದ್ದು. ಅದು ಚೈಲ್ಡ್ ಆಫ್ ವಿಸ್ಡಮ್ ಆ್ಯಂಡ್ ಚಾನ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಹಿಸ್ಟ್ರಿ. ಓಕೆ, ಮತ್ತು ಅದನ್ನು ಯಾವಾಗ ಬೇಕಾದ್ರೂ ಅಮೆಂಡ್ ಮಾಡ್ಬೋದು ಬೈ ಸಿಂಪಲ್ ಆ್ಯಕ್ಷನ್ಸ್ ಆಫ್ ದ ಪಾರ್ಲಿಮೆಂಟ್. ಬ್ರಿಟಿಷ್ ಕಾನ್ಸ್ಟಿಟ್ಯೂಯೆಂಟ್ ಹ್ಯಾಸ್ ಬೀನ್ ಎನಾಕ್ಟೆಡ್ has not been enacted but has evolved. It can be said that England has constitution but mostly of unwritten type. However, it may not be presumed that English constitution is entirely unwritten. There are certain charters, petitions and statutes which some principles have been embodied. Among habeas corpus of 1679 and settlement of 1701,
The reforms of 1832, 1867 and 1884, the Municipal Corporation Acts, Judiciary Acts, the Parliamentary Act, the Representation of People Act, ಇವೆಲ್ಲ ಇವೆಲ್ಲ ಆ್ಯಕ್ಟ್ಸ್ ನೋಡಿದಾಗ ಇಂಗ್ಲೆಂಡ್ಗೆ ಕಾನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಇದೆ, ಬಟ್ ಸಿಮೆಟ್ರಿ ಇಲ್ಲ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೋದು ನಾವು. ನೆಕ್ಸ್ಟ್ ಏನು ಅಂತಂದರೆ ಫ್ಲೆಕ್ಸಿಬಲ್ ಅಥವಾ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಸೊ ಸೇಮ್ ಟೈಪು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತಂದರೆ ಅದನ್ನು ಹೇಗೆ ಈಸಿಯಾಗಿ ಅಮೆಂಡ್ ಮಾಡ್ಬೋದು, ಅದು ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಸೊ ಪ್ರಾವಿಷನ್ಸ್ ಫಾಲೋ ಮಾಡಿಬಿಟ್ಟು ಮತ್ತು ಅಮೆಂಡ್ ಮಾಡೋದು ಈಸಿ ಆಗುತ್ತೆ. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಎಷ್ಟು ಫ್ಲೆಕ್ಸಿಬಲ್ ಅಂತಂದರೆ ಇದಕ್ಕೆ ಸ್ಪೆಷಲ್ ಅಮೆಂಡ್ಮೆಂಟ್ ಪ್ರೊಸೀಜರ್ ಏನೂ ಇರಲ್ಲ. ಸೊ ಆರ್ಡಿನರಿ ಲಾ ಮತ್ತು ಕಾನ್ಸ್ಟಿಟ್ಯೂಷನ್ ಲಾ ಎರಡು ಸೇಮ್ ಲೆವೆಲಲ್ಲಿರುತ್ತೆ. ಮತ್ತು ಬ್ರಿಟಿಷ್ ಇಂಗ್ಲೆಂಡ್ ಪಾರ್ಲಿಮೆಂಟ್ ಆಫ್ ಇಂಗ್ಲೆಂಡ್ ಎಷ್ಟು ಸುಪ್ರೀಂ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಎಷ್ಟು ಸುಪ್ರೀಂ, ದ ಪಾರ್ಲಿಮೆಂಟ್ ಆಫ್ ಇಂಗ್ಲೆಂಡ್ ಇಸ್ ಸೋ ಸುಪ್ರೀಂ ಆ್ಯಂಡ್ ನಾಟ್ ದಟ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಇದರಲ್ಲಿರುವಂಥ ಕಾನ್ಸ್ಟಿಟ್ಯೂಷನ್ ಮೇಡ್ ಬೈ ಪಾರ್ಲಿಮೆಂಟು. ದ ಕಾನ್ಸ್ಟಿಟ್ಯೂಷನ್ ಲಾ ಇಸ್ ಆರ್ಡಿನರಿ ಲಾ and are subjected to some legislative procedure. A bill must be read 3 times each in the House of the Parliament, and after being approved by both the houses, it becomes law and being assented by the king. The courts have no authority to nullify and enact the Parliament. ಸೊ ಬೇರೆ ಕಡೆ ಇದಕ್ಕೆ ಇನ್ನೊಂದು ಫೇಸ್ ಏನು ಅಂತಂದರೆ ರಿಜಿಡ್ ಕಾನ್ಸ್ಟಿಟ್ಯೂಷನು. ಅದು ಅದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು US ಕಾನ್ಸ್ಟಿಟ್ಯೂಷನು, ಅದು ರಿಜಿಡ್ ಅಂತಂದ್ಬಿಟ್ಟು ಒಂದು ಏನಾರ ಪ್ರಾವಿಷನ್ಸ್ ಅಮೆಂಡ್ ಮಾಡಬೇಕು ಅಂತಂದರೆ 2/3 ಮೆಜಾರಿಟಿ ಇರಬೇಕು ಕಾಂಗ್ರೆಸ್ಗೆ, ಮತ್ತು 3/4 ಇರಬೇಕು ಮೆಜಾರಿಟಿ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್ ಇರಬೇಕು ಫಾರ್ ರ್ಯಾಟಿಫೈಯಿಂಗ್. ಇಲ್ಲಾಂದರೆ ಅದು ಅಮೆಂಡ್ಮೆಂಟ್ ಕ್ಯಾನ್ಸಲ್ ಆಗಿರುತ್ತೆ. ಸೊ USA ಎಷ್ಟು ಅಮೆಂಡ್ಮೆಂಟ್ಸ್ ಕಷ್ಟ ಅಂದರೆ ಇದುವರೆಗೂ ಬರೀ 26 ಅಮೆಂಡ್ಮೆಂಟ್ಸ್ ಅಷ್ಟೇ ಮಾಡೋಕ್ಕೆ ಸಾಧ್ಯ ಆಗಿರೋದು. ಸೊ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನು ರಿಜಿಡ್, ಕೆಲವೊಂದು ವಿಷಯದಲ್ಲಿ ರಿಜಿಡ್ ಆಗಿದೆ. ಇದರಲ್ಲಿ ಏನು ಅಂತಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ needs to be amended by the approval of 2/3 majority of the houses. ಸೊ 2/3 ಮೆಜಾರಿಟಿ ತೊಗೊಂಡು ಅಮೆಂಡ್ ಮಾಡಬೇಕಾಗತ್ತೆ. ಮತ್ತು ಅಮೆಂಡ್ಮೆಂಟ್ ಇಲ್ಲಾಂದರೆ ಅಮೆಂಡ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಅಲ್ಲಿಗೆ ಅರ್ಥ. ಡಿಸ್ಪ್ಯೂಟ್ ಮತ್ತು ಆರ್ಡಿನರಿ ಲಾಗು ಕಾನ್ಸ್ಟಿಟ್ಯೂಷನ್ ಲಾಗು ಡಿಸ್ಪ್ಯೂಟ್ ಇದ್ದಾಗ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ exercises the power to interpret the constitution and make it null and void, and ultra vires make the constitution law into ordinary law and ordinary law into constitution law. The constitution of India completely flexible wala, completely rigid wala. There are some provisions in the constitution of India which can be amended by simple method. So constitution of India is a midway between UK and USA ಅಂತ ಹೇಳ್ಬೋದು. ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಇದು ಕನ್ಸರ್ವೇಟಿವ್ ಅಂತ ಅರ್ಥ in a sense. So it should possess the permanence and stability and sure to command the confidence ಅಂತ. ನೆಕ್ಸ್ಟು ಕಂಡೀಷನ್ಸ್ ಫಾರ್ ಗುಡ್ ಕಾನ್ಸ್ಟಿಟ್ಯೂಷನ್ ಏನು ಅಂತಂದರೆ ಕ್ಲಾರಿಟಿ ಆ್ಯಂಡ್ ಡೆಫಿನೆಟ್ನೆಸ್, ಬ್ರೆವಿಟಿ, ಕಾಂಪ್ರಿಹೆನ್ಸಿವ್ನೆಸ್, ಸ್ಟೆಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಡಿಕ್ಲರೇಷನ್ ಆಫ್ ರೈಟ್ಸ್, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್. ಸೊ ಕ್ಲಾರಿಟಿ ಆ್ಯಂಡ್ ಬ್ರೆವಿಟಿ ಅಂತಂದರೆ ಅದು ಕ್ಲಿಯರ್ ಆಗಿರಬೇಕು, ಡೆಫಿನೆಟ್ ಆಗಿರಬೇಕು. ಬ್ರೆವಿಟಿ ಅಂದರೆ ಬ್ರೀಫ್ ಆಗಿರಬೇಕು. USA ಅನ್ನೋದು 7000 ವರ್ಡ್ಸಲ್ಲಿ ಬರೆದಿದ್ದಾರೆ ಮತ್ತು 10 ಪ್ರಿಂಟೆಡ್ ಪೇಜಸ್ ಇದೆ ಅದರಲ್ಲಿ. ಕಾಂಪ್ರಿಹೆನ್ಸಿವ್ನೆಸ್ ಅಂದರೆ ಅದು ಕಾಂಪ್ರಿಹೆನ್ಸಿವ್ ಆಗಿರಬೇಕು, ಯಾವುದೇ ಗ್ಯಾಪ್ಸ್ ಇಲ್ದಂಗೆ ಇರಬೇಕು, ಮತ್ತು ಎಲ್ಲ ಡೀಟೇಲ್ಸ್ ಇರಬೇಕು, ಎಲ್ಲ ರೈಟ್ಸು ಡ್ಯೂಟೀಸ್ ಇದೆಲ್ಲ ಕ್ಲಿಯರಾಗಿ ಮೆನ್ಷನ್ ಆಗಿರಬೇಕು ಅದರಲ್ಲಿ. ಲೈಕ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಾಗಿದೆ ಅಂತ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎಕ್ಸ್ಟ್ರೀಮ್ಲಿ ಕಾಂಪ್ರಿಹೆನ್ಸಿವ್ ಇನ್ ನೇಚರ್. ಮತ್ತು ಸ್ಟೆಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಅದು ಸ್ಟೇಬಲ್ ಆಗಿರಬೇಕು ಮತ್ತು ಫ್ಲೆಕ್ಸಿಬಲ್ ಆಗಿರಬೇಕು. ಟ್ಯಾಂಪರಿಂಗ್ ವಿತ್ ಬೇಸಿಕ್ ಪ್ರಿನ್ಸಿಪಲ್ಸ್ ಈಸ್ ಬೌಂಡ್ ಟು ವೀಕನ್. ಕಾನ್ಸ್ಟಿಟ್ಯೂಷನ್ ಕಂಬೈನ್ಸ್ ಬೋತ್ ದ ಕಂಟೆಂಟ್, ಅಂದರೆ ಎರಡು ಇದ್ರೇ ಅದು ಒಳ್ಳೆ ಕಾನ್ಸ್ಟಿಟ್ಯೂಷನ್ ಆಗೋಕ್ಕೆ ಸಾಧ್ಯ. ರಿಜಿಡ್ ಆಗಿರಬೇಕು, ಯಾಕೆ ಅಂತಂದರೆ ಅದರಿಂದ ಒಂದು ಕಂಟ್ರಿ ಡೆವಲಪ್ ಆಗ್ತಾ ಇರುತ್ತೆ. ಅದು ರಿಜಿಡ್ ಇಲ್ಲ ಅಂದರೆ ಕಷ್ಟ ಆಗಿರುತ್ತೆ. ಸೊ ಪ್ರೋಸೆಸ್ ಆಫ್ ಅಮೆಂಡ್ಮೆಂಟ್ ಇದು ಫ್ಲೆಕ್ಸಿಬಲ್ ಆಗಿರಬೇಕು. ಅಟ್ ದ ಸೇಮ್ ಟೈಮ್ ದ ಪ್ರಾಬ್ಲಮ್ಸ್, ಜನರ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋ ರೀತಿಲಿ ಇರಬೇಕು. ಮತ್ತು ಡಿಕ್ಲರೇಷನ್ ಆಫ್ ರೈಟ್ಸ್ ನೆಕ್ಸ್ಟ್ ಕಂಡೀಷನ್ನು. ಇದರಲ್ಲೆಲ್ಲ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ದ ಪೀಪಲ್ ಇರಬೇಕು. ಇಟ್ ಶುಡ್ ರಿಮೈಂಡ್ ದ ಡ್ಯೂಟೀಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ದ ಪೀಪಲ್ ಟುವರ್ಡ್ಸ್ ದ ನೇಷನ್ ಅಟ್ ದ ಲಾರ್ಜ್. ದ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಹ್ಯಾಸ್ ಬಿಕಮ್ ನೆಸೆಸಿಟಿ ಇನ್ ಮಾಡರ್ನ್ ಡೆಮೋಕ್ರಸಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ USA and Russia have incorporated in fundamental rights. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಇಂಡಿಪೆಂಡೆಂಟ್ ಇರಬೇಕು, ಯಾವುದೂ ಇನ್ಫ್ಲುಯೆನ್ಸ್ ಇಲ್ದಂಗೆ ಮಾಡಬೇಕು. ನೆಕ್ಸ್ಟು ಡಿರೆಕ್ಟಿವ್ ಪ್ರಿನ್ಸಿಪಲ್, ಅದರಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಡಿರೆಕ್ಟಿವ್ ಪ್ರಿನ್ಸಿಪಲ್ಸ್ ಇರಬೇಕು, ಮತ್ತು ವೆಲ್ಫೇರ್ ಆಫ್ ದ ಸ್ಟೇಟ್ ಇರಬೇಕು. ಈ ಪ್ರಿನ್ಸಿಪಲ್ಸ್ ಏನು ಮಾಡಬೇಕು, ಈ ಪ್ರಿನ್ಸಿಪಲ್ಸ್ನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಐರ್ಲ್ಯಾಂಡಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಪ್ರಿನ್ಸಿಪಲ್ಸು ಮಿರರ್ ಆಫ್ ದ ಗೌರ್ಮೆಂಟ್ ಥರ ಇರುತ್ತೆ.
For example, Indian constitution contains directive principles of state policy, and most conditions mentioned above are available in constitution of India. It is clear that constitution of India is rigid.